ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಟೆಕ್ನೋ ಪೋವಾ 7 ಈ ಮೊಬೈಲ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣಂತೆ. ಈ ಮೊಬೈಲ್ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ 2 ಮೊಬೈಲ್ಸ್ನ ಲಾಂಚ್ ಮಾಡಿದ್ದಾರೆ. ಟೆಕ್ನೋ ಪೋವಾ 7 ಹಾಗೆ ಬಂದ್ಬಿಟ್ಟು ಟೆಕ್ನೋ ಪೋವಾ 7 ಪ್ರೋ ಅಂತೇಳಿ. ಇವಾಗ ನನ್ನ ಹತ್ರ ಟೆಕ್ನೋ ಪೋವಾ 7 ಆದ್ರೆ ಇದೆ. 7 ಪ್ರೋ ಕಳಿಸ್ಕೊಟ್ಟಿಲ್ಲ, 7 ಆದ್ರೆ ಕಳಿಸಿದ್ದಾರೆ. ಈ ಮೊಬೈಲ್ನ ಈಗಾಗಲೇ ನಾನು ಹತ್ತತ್ರ 1 ವಾರದಿಂದ ಯೂಸ್ ಮಾಡಿದ್ದೀನಿ. ಫುಲ್ ಫ್ಲೆಕ್ಸ್ ಆಗಿ ಹೆವಿ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರಫ್ ಆಗಿ ನಾನು ಈ ಮೊಬೈಲ್ನ ಯೂಸ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅಲ್ಲಿ ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ. ಈ ಮೊಬೈಲ್ ನ 13,000 ಪ್ರೈಸ್ ರೇಂಜ್ ಗೆ ಲಾಂಚ್ ಮಾಡಿದ್ದಾರೆ. ಆ ಪ್ರೈಸ್ ರೇಂಜ್ ಗೆ ಈ ಒಂದು ಮೊಬೈಲ್ ನ ಕನ್ಸಿಡರ್ ಮಾಡಬಹುದಾ, ಇಲ್ಲ ಅಂದ್ರೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ಮೊಬೈಲ್ಸ್ ಇದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 15,000 ರೇಂಜ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸಿಂಪಲ್ ಆಗಿ ಈ ಮೊಬೈಲ್ ಬಗ್ಗೆ ಏನಾದ್ರೂ ಒಂದು ಸ್ಪೆಷಲ್ ಇದೆಯಾ ಅಂತ ಹೇಳೋದಾದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಿಮಗೊಂದು ಗ್ಲಿಂಪ್ ಲೈಟ್ ಆದ್ರೆ ಕೊಟ್ಟಿದ್ದಾರೆ. ನಥಿಂಗ್ ಫೋನ್ಸ್ ಅಲ್ಲಿ ನೀವು ಈ ಒಂದು ಲೈಟ್ ನೋಡಿರ್ತೀರಾ, ಆ ಲೈಟ್ ನಿಮಗೆ ಈ ಮೊಬೈಲ್ ಅಲ್ಲ ಆದ್ರೆ ಇರುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಪೆಷಲ್ ಫೀಚರ್ಸ್ ಇದೆ, ಅದೆಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಅವ್ರು ಲಾಂಚ್ ಮಾಡಿರೋ ಪ್ರೈಸ್ಗೆ ಇದು ಬೆಸ್ಟ್ ಇದೆಯೋ ಇಲ್ವೋ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, 100% ನಿಮಗೆ ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಟೆಕ್ನೋ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಗೋದೇನು ಗೊತ್ತಾ, ಈ ಬಾಕ್ಸ್ ಅಂತಾನೆ ಹೇಳ್ಬೋದು. ನೀವು 15,000 ರೇಂಜ್ ಅಲ್ಲಿ ತಗೊಳ್ಳಿ, 20,000 ರೇಂಜ್ ಅಲ್ಲಿ ತಗೊಳ್ಳಿ, 30,000 ರೇಂಜ್ ಅಲ್ಲಿ ತಗೊಳ್ಳಿ, ಬಾಕ್ಸ್ ಡಿಸೈನ್ ಮಾತ್ರ ಎಲ್ಲದರಲ್ಲೂ ಕೂಡ ಸೇಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದೇ ಪ್ರೀಮಿಯಂನೆಸ್ ನಿಮಗಾದ್ರೆ ಫೀಲ್ ಮಾಡಿಸ್ತಾರೆ. ಇದು ನನಗೆ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಬ್ರ್ಯಾಂಡ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಬಜೆಟ್ಗೆ ಒಂದೊಂದು ರೀತಿ ಬಾಕ್ಸ್ ಪ್ಯಾಕಿಂಗ್ ಆದ್ರೆ ಇರುತ್ತೆ. ಆದ್ರೆ ಟೆಕ್ನೋ ಅವರು ಮಾತ್ರ ತುಂಬಾ ಚೆನ್ನಾಗಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೋಡೋದ್ರೆ ನಮಗೆ ತುಂಬಾ ಮಟ್ಟಿಗೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲ ಕಂಟೆಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೇಸ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ತುಂಬಾ ಡಿಫರೆಂಟ್ ಆಗಿ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ, ಸಿಮ್ ಟೂಲ್ ಪ್ರೊವೈಡ್ ಮಾಡಿದ್ದಾರೆ, 45 ವಾಟ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ, ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫೈನಲ್ ಆಗಿ ನೋಡ್ಕೊಂಡ್ರೆ ಮೊಬೈಲ್ ಫೋನ್ ಇದೆ. ಫಸ್ಟ್ ಇಂಪ್ರೆಷನ್ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಈ ಮೊಬೈಲ್ ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ರೆಂಡರ್ಸ್ ಇತ್ತು, ಅಂದ್ರೆ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಆದ್ರೆ ಇತ್ತು, ಆದ್ರೆ ಇಮೇಜಸ್ ನ ಇವರು ರಿಲೀಸ್ ಮಾಡಿರಲಿಲ್ಲ. ಯಾವಾಗ ನನ್ನ ಕೈಗೆ ಬಂತು ಫಸ್ಟ್ ಇಂಪ್ರೆಷನ್ ಡಿಸೈನ್ ಅಲ್ಲಿ ನಾನು ತುಂಬಾನೇ ಇಂಪ್ರೆಸ್ ಆದೆ. ರೀಸನ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. 15,000 ರೇಂಜ್ ಅಲ್ಲಿ ಡಿಸೈನ್ ವೈಸ್ ಆ ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನೆಲ್ಲ ಪಾಸಿಬಿಲಿಟೀಸ್ ಮಾಡ್ಬೋದು ಅದನ್ನೆಲ್ಲನೂ ಕೂಡ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನೇನೆಲ್ಲ ಕೊಡೋದಕ್ಕಾಗುತ್ತೋ ಅದನ್ನೆಲ್ಲಾನು ಕೂಡ ಕೊಟ್ಟಿದ್ದಾರೆ. ಈ ಡಿಸೈನ್ ನೋಡಿದ್ರು ಕೂಡ 13,000 ರೂಪಾಯಿ ಮೊಬೈಲ್ ಅಂತ ಯಾರು ಕೂಡ ಹೇಳೋದಿಲ್ಲ. ಅಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿನೂ ಕೂಡ ಇಷ್ಟೇ ಚೆನ್ನಾಗಿ ಡಿಸೈನ್ ಔಟ್ಪುಟ್ ಆದ್ರೆ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ನಾನು ಹೇಳದ್ನಲ್ಲ, ಇಲ್ಲಿ ನಿಮಗೆ ಗಿಮ್ ಲೈಟ್ ಇರುತ್ತೆ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕ್ಯಾಮ್ರಾ ಮಾಡ್ಯೂಲ್ ಹತ್ರ ನಿಮಗೆ ಲೈಟ್ ಆದ್ರೆ ಇರುತ್ತೆ. ಒಂದ್ಸಲ ಆನ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು ಈ ರೀತಿಯಾಗಿ ಲೈಟ್ ಆದ್ರೆ ಬರ್ತಾ ಇರುತ್ತೆ. ಈ ಲೈಟ್ ಹೆಂಗೆ ಅಂದ್ರೆ ನಿಮಗೆ ಅಡ್ಜಸ್ಟೇಬಲ್ ಆದ್ರೆ ಇರುತ್ತೆ, ನಿಮ್ಮ ಇಷ್ಟ, ಯಾವ ರೀತಿ ಬೇಕಾದ್ರೂ ಕೂಡ ಇಟ್ಕೋಬಹುದು. ನೋಟಿಫಿಕೇಶನ್ಸ್ ಬಂದಾಗ ಬ್ಲಿಂಕ್ ಆಗಬೇಕು ಅಂದ್ರೆ ಬ್ಲಿಂಕ್ ಆಗುತ್ತೆ, ಕಾಲ್ಸ್ ಬಂದಾಗ ಬ್ಲಿಂಕ್ ಆಗಬೇಕು ಅಂದ್ರೆ ಬ್ಲಿಂಕ್ ಆಗುತ್ತೆ. ಇವಾಗ ನೀವು ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡ್ತೀರಾ, ಆವಾಗ ಬೇಕಂದ್ರೆ ಆವಾಗಲೂ ಕೂಡ ನೀವು ಆದ್ರೆ ಇಟ್ಕೋಬಹುದು. ಇದನ್ನೆಲ್ಲನೂ ಕೂಡ ಆಪ್ಷನ್ ಅಲ್ಲ, ನಮಗೆ ಲೈಟೇ ಬೇಡ ಅಂದ್ರೂ ಕೂಡ ನೀವು ಆಫ್ ಮಾಡಿನೂ ಕೂಡ ಇಟ್ಕೋಬಹುದು. ನಿಮ್ಮ ಇಷ್ಟ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಸ್ಟಮೈಸ್ ಆದ್ರೆ ಮಾಡ್ಕೋಬಹುದು. ಈ ಲೈಟ್ ನನಗೆ ತುಂಬಾನೇ ಇಷ್ಟ ಆಯ್ತು. ನಥಿಂಗ್ ಫೋನ್ಸ್ ಅಲ್ಲಿ ನೋಡ್ತಾ ಇದ್ವಿ, ಇವಾಗ 13,000 ಮೊಬೈಲ್ ಅಲ್ಲೂ ಕೂಡ ನಮಗೊಂದು ಗ್ಲಿಂಪ್ ಲೈಟ್ ಆದ್ರೆ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ಬಿಲ್ಡ್ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ಇಂದ ಬರುತ್ತೆ. ಆದ್ರೆ ನಿಮಗೆ ಒಂದು ರೀತಿ ಮೆಟಲ್ ಫೀಲ್ ಆದ್ರೆ ಇರುತ್ತೆ. ನಿಮಗೆ ಮೆಟಲ್ ಫೀಲ್ ಕೈಯಲ್ಲಿ ಇಟ್ಕೊಂಡಾಗ ಮೆಟಲ್ ಫೀಲೇ ಇರುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇದೊಂದು ನಿಮಗೆ ಹೈಲೈಟ್ ಅಂತಾನೆ ಹೇಳ್ಬೋದು. 207 ಗ್ರಾಮ್ ಆದ್ರೆ ಇರುತ್ತೆ. ಇನ್ನು ಥಿಕ್ನೆಸ್ ವಿಷಯಕ್ಕೆ ಬಂದ್ರೆ 8.8 mm ಥಿಕ್ನೆಸ್ ಆದ್ರೆ ಇರುತ್ತೆ. ಹೆವಿ ಅಂದ್ರೆ ತುಂಬಾ ಸ್ಲಿಮ್ ಇದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ, ನಿಮಗೆ ನಾರ್ಮಲ್ ಥಿಕ್ನೆಸ್ ಅಂತಾನೆ ಹೇಳ್ಬೋದು. ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ ಡಿಸ್ಪ್ಲೇ ನಿಮಗೆ ತುಂಬಾನೇ ಚೆನ್ನಾಗಿದೆ. 6.78 ಇಂಚಸ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಇಂದ ಬರುತ್ತೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನೋಡ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ. ಈ ಮೊಬೈಲ್ ನಿಮಗೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೀವು ವಿಡಿಯೋಸ್ ಹಾಗೆ ಬಂದ್ಬಿಟ್ಟು ಮೂವೀಸ್ ನೋಡ್ಬೇಕಾದ್ರೆ ನಿಮಗೆ ಫೀಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಒಂದು ಪ್ರೈಸ್ ರೇಂಜ್ ಗೆ ಏನ್ ಡಿಸ್ಪ್ಲೇ ನ ಕೊಡಬೇಕು ಅದನ್ನ ಇವರು ಜಸ್ಟಿಫೈ ಆದ್ರೆ ಮಾಡಿದ್ದಾರೆ. ಓವರ್ ಸ್ಯಾಚುರೇಷನ್ ಆಗಿದೆ ಅಂತಾನೂ ಕೂಡ ನಿಮಗೆ ಅನ್ಸೋದಿಲ್ಲ, ಅಂದ್ರೆ ಓವರ್ ಆಗಿ ಡಾರ್ಕ್ ಆಗಿ ಬರ್ತಾ ಇದೆ, ಲೈಟ್ ಆಗಿ ಬರ್ತಿದೆ, ಆ ತರ ಫೀಲ್ ಆದ್ರೆ ನಿಮಗೆ ಇರೋದಿಲ್ಲ. ಮೀಡಿಯಂ ಆಗಿ ಇವರು ಆದ್ರೆ ಕೊಟ್ಟಿದ್ದಾರೆ. ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್, ಮೇನ್ ಆಗಿ ನೀವು ಮೂವೀಸ್ ನೋಡ್ಬೇಕಾದ್ರೆ 100% ಎಂಜಾಯ್ ಮಾಡ್ತೀರಾ. ಗೇಮ್ಸ್ ಆಡ್ಬೇಕಾದ್ರೇನು ಕೂಡ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್
ಆದ್ರೆ ಇರೋದಿಲ್ಲ, ನಿಮಗೆ ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಸ್ಮೂತ್ನೆಸ್ ನಿಮಗೆ ಸೂಪರ್ ಇದೆ. 144 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತಲ್ಲ, ಗೇಮ್ಸ್ ಆಡ್ಬೇಕಾದ್ರೆ ನಿಮಗೆ ಸ್ಮೂತ್ನೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಡಿಸ್ಪ್ಲೇ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಇನ್ನು ಸ್ಪೀಕರ್ಸ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಮೋನೋ ಸ್ಪೀಕರ್ ಆದ್ರೆ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಸಿಂಗಲ್ ಸ್ಪೀಕರ್ ಇರುತ್ತೆ. ಡಾಲ್ಬಿ ಅಟ್ಮಾಸ್ ಗೆ ಸಪೋರ್ಟ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಸರ್ಟಿಫಿಕೇಶನ್ ಇಂದ ಆದ್ರೆ ಬರುತ್ತೆ. ಸ್ಪೀಕರ್ ಕ್ವಾಲಿಟಿ ಸೂಪರ್ ಅಂತಾನೆ ಹೇಳ್ಬೋದು. ನೀವು ನಾರ್ಮಲ್ ಆಗಿ ನೀವು ಯಾವುದೇ ರೀತಿ ಹೆಡ್ಫೋನ್ಸ್ ಹಾಕೊಂಡೆ ಡೈರೆಕ್ಟ್ ಆಗಿ ಲೌಡ್ ಅಲ್ಲಿ ಕೇಳಿದ್ರು ಕೂಡ ನಿಮಗೆ ಯಾವುದೇ ರೀತಿ ಇರಿಟೇಷನ್ ಆದ್ರೆ ಅನ್ಸೋದಿಲ್ಲ, ಅಷ್ಟೇ ಚೆನ್ನಾಗಿ ನಿಮಗೆ ಸೌಂಡ್ ಔಟ್ಪುಟ್ ಆದ್ರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣಂತೆ. ಈ ಒಂದು ಮೊಬೈಲ್ ಅಲ್ಲಿ MediaTek Dimensity 7300 ಅಲ್ಟಿಮೇಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇದೇ ಪ್ರೊಸೆಸರ್ ನಿಮಗೆ CMA ಫೋನ್ 1 ಅಲ್ಲಿ ಇರುತ್ತೆ, IQ-Z Nex ಅಲ್ಲಿ ಇರುತ್ತೆ, IQ-Z9S ಅಲ್ಲಿ ಇರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಈ ಪ್ರೊಸೆಸರ್ ಆ ಒಂದು ರೇಂಜ್ ಅಲ್ಲಿ ಎಲ್ಲ ಮೊಬೈಲ್ಸ್ ಅಲ್ಲೂ ಕೂಡ ಯೂಸ್ ಮಾಡಿರ್ತಾರೆ. ಇವರು ಕೂಡ MediaTek Dimensity 7300 ಅಲ್ಟಿಮೇಟ್ ಪ್ರೊಸೆಸರ್ ನೇ ಯೂಸ್ ಮಾಡಿದ್ದಾರೆ. ಮತ್ತೆ ಪ್ರೊಸೆಸರ್ ಚೆನ್ನಾಗಿದೆಯಾ ಬ್ರೋ ಅಂದ್ರೆ, ಇವಾಗ ನೀವು ನಾರ್ಮಲ್ ಯೂಸೇಜ್ ಆಗಿ ಇದು ನಿಮಗೆ ಮೋರ್ ದನ್ ಎನಫ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ನಾವು ಮೊಬೈಲ್ ಯೂಸ್ ಮಾಡ್ತೀವಿ ಬ್ರೋ ಅಂದ್ರೆ ಈ ಪ್ರೊಸೆಸರ್ ನಿಮಗೆ ಮೋರ್ ದನ್ ಎನಫ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಅದೇ ನೀವು ಗೇಮ್ಸ್ ಆಡಬೇಕು ಅಂದ್ರೆ ಇಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮೊಬೈಲ್ ಹೀಟ್ ಆಗೋದಾಗ್ಲಿ, ಮಧ್ಯದಲ್ಲಿ ಲ್ಯಾಗ್ ಆಗೋದಾಗ್ಲಿ, ಸೊ ಈ ತರ ಪ್ರಾಬ್ಲಮ್ಸ್ ನಾವೇನು ಕೂಡ ನೋಟಿಸ್ ಮಾಡಿಲ್ಲ. ಆದ್ರೆ ಕೆಲವೊಂದೇ ಸಲ ನಿಮಗೆ ಏನಾಗುತ್ತೆ ಅಂದ್ರೆ, ನೀವು ಗೇಮ್ ಆಡ್ತಿರಲ್ಲ, ಇವಾಗ 1 ಗಂಟೆ ಕಂಟಿನ್ಯೂಸ್ ಆಗಿ ಗೇಮ್ ಆಡಿದ್ರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 5 ರಿಂದ 6 ಸಲ ಎಲ್ಲೋ ಒಂದ್ ಕಡೆ ಲ್ಯಾಗ್ ಆಯ್ತಲ್ಲ ಅನ್ನೋ ಫೀಲ್ ನಿಮಗಾದ್ರೆ ಬರುತ್ತೆ. ಲ್ಯಾಗ್ ಆಗೋದೇ ಇಲ್ಲ, ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. ಇವಾಗ ನೀವು ಓವರ್ ದ ಪೀರಿಯಡ್ 1 ಗಂಟೆ ನೀವು ಕಂಟಿನ್ಯೂಸ್ ಆಗಿ ಆಡಿದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ಲ್ಯಾಗ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಿಮಗಂತೂ ಫೀಲ್ ಅಂತೂ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅಲ್ಲೇ ಸ್ಟ್ರಕ್ ಆಗೋದಾಗ್ಲಿ, ಅಲ್ಲೇ ಫ್ರೇಮ್ ಡ್ರಾಪ್ ಆಗೋದಾಗ್ಲಿ, ಸೊ ಈ ರೀತಿಯಾಗಾದ್ರೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಒಂದು ಸ್ವಲ್ಪ ಲ್ಯಾಗ್ ಅನ್ಸುತ್ತೆ, ಅಷ್ಟೇ ಬಿಟ್ರೆ ನಿಮಗೆ ಮೇಜರ್ ಲ್ಯಾಗ್ ಅಂತೂ ಆಗೋದಿಲ್ಲ. ಪರ್ಫಾರ್ಮೆನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿದೆ. ಪ್ರೊಸೆಸರ್ನು ಕೂಡ ಇವರು ತುಂಬಾ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಅಂದ್ರೆ ಮೇನ್ ಆಗಿ ಗೇಮಿಂಗಿಗೋಸ್ಕರನೇ ಈ ಮೊಬೈಲ್ ನ ತಗೊಂತಿದೀವಿ ಅಂದ್ರೆ ಬೆಟರ್ ಇನ್ನೊಂದು ಸ್ವಲ್ಪ ದುಡ್ಡು ಹಾಕೊಂಡು ಇದಕ್ಕಿಂತ ಬೆಟರ್ ಆಗಿರೋ ಮೊಬೈಲ್ ನ ತಗೊಳ್ಳಿ. ನಾವು ನಾರ್ಮಲ್ ಆಗಿ ಗೇಮ್ ಮಾಡ್ತೀವಿ, ವಿಪರೀತ ಏನ್ ಆಡೋದಿಲ್ಲ, ಅವಾಗ ಗೇಮ್ ಮಾಡ್ತೀವಿ. ಹಾಗೆ ಬಂದ್ಬಿಟ್ಟು ನಾರ್ಮಲ್ ಯೂಸೇಜ್ ನಮಗೆ ಜಾಸ್ತಿ ಇರುತ್ತೆ ಅಂದ್ರೆ ಈ ಮೊಬೈಲ್ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇರೋ ಮೊಬೈಲು ಕೂಡ ಅದೇ ಬೇಡ, ಅದಕ್ಕಿಂತ ಕಮ್ಮಿ ಇರೋದು ಕೂಡ ಬೇಡ, ಇದು ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇನ್ನು ಕ್ಯಾಮ್ರಾಸ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. 3 ಕ್ಯಾಮ್ರಾ ಏನು ಕೊಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ರೀಸನ್ ಏನು ಅಂದ್ರೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ, ಸೆಕೆಂಡರಿ ಕ್ಯಾಮ್ರಾ AI ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ ಥರ್ಡ್ ಕ್ಯಾಮ್ರಾ ಏನು ಇಲ್ಲಿ ಇದೆಯೋ, ಕ್ಯಾಮ್ರಾ ಇದೆಯೋ ಇಲ್ವೋ, ಇಲ್ಲಾಂದ್ರೆ ಇದು ಡಮ್ಮಿನ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಫ್ರಂಟ್ ಕ್ಯಾಮ್ರಾ ನಿಮಗೆ 13 ಮೆಗಾ ಪಿಕ್ಸೆಲ್ ಇರುತ್ತೆ. ಎಲ್ಲಾ ಕ್ಯಾಮ್ರಾಸು ಕೂಡ ನೀವು ಯೂಸ್ ಮಾಡಿ 4K 30 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ವಿಡಿಯೋಸ್ ಆದ್ರೆ ರೆಕಾರ್ಡ್ ಮಾಡಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಫೋಟೋ ಸ್ಯಾಂಪಲ್ಸ್, ಹಾಗೆ ಬಂದ್ಬಿಟ್ಟು ವಿಡಿಯೋ ಸ್ಯಾಂಪಲ್ಸ್ ಎಲ್ಲಾನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಫೋಟೋ ಸ್ಯಾಂಪಲ್ಸ್ ಬಗ್ಗೆ ಸಿಂಪಲ್ ಆಗಿ ನನ್ನ ಒಪಿನಿಯನ್ ಹೇಳೋದಾದ್ರೆ ಇನ್ನ ಒಂದ್ ಸ್ವಲ್ಪ ಬೆಟರ್ ಮಾಡಬಹುದಿತ್ತು, ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ. ನಿಮಗೆ ಮುಖದಲ್ಲಿ ಒಂದ್ ಸ್ವಲ್ಪ ನಾಯ್ಸ್ ಆದ್ರೆ ಕ್ರಿಯೇಟ್ ಆಗುತ್ತೆ. ಯಾವ್ದಾದ್ರು ಒಂದು ಫೋಟೋಸ್ ನೀವು ಕ್ಲಿಕ್ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಝೂಮ್ ಮಾಡಿ, ನಿಮಗೆ ಅಷ್ಟು ಕ್ಲಾರಿಟಿ ಆದ್ರೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ನಾಯ್ಸ್ ಆದ್ರೆ ಇರುತ್ತೆ. ಇನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಎನ್ಹಾನ್ಸ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗಾದ್ರೆ ಅನ್ನಿಸ್ತು. ಆದ್ರೆ ವಿಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ತುಂಬಾ ಬೆಟರ್ ಆಗಿ ಇದು ಪರ್ಫಾರ್ಮ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಕಲರ್ಸ್ ಆಗಿರ್ಬೋದು, ಸ್ಯಾಚುರೇಷನ್ ಆಗಿರ್ಬೋದು, ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ OS ಆದ್ರೆ ಇರೋದಿಲ್ಲ, ಒಂದ್ ಸ್ವಲ್ಪ ಶೇಕಿನೆಸ್ ಅಂತೂ ಇರುತ್ತೆ. ಆದ್ರೆ ವಿಡಿಯೋಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಫೋಟೋಸು ಕೂಡ ತೀರಾ ಅಧ್ವಾನ ಬರ್ತಾ ಇಲ್ಲ, ತೆಗ್ದಾಕೋ ರೇಂಜ್ ಅಲ್ಲಿ ಇಲ್ಲ. ಇನ್ನ ಒಂದ್ ಸ್ವಲ್ಪ ಬೆಟರ್ ಮಾಡಿದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ನನಗಾದ್ರೆ ಅನ್ನಿಸ್ತು. ಅಷ್ಟೇ ಬಿಟ್ರೆ ನಿಮಗೆ ಕ್ಯಾಮ್ರಾಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅಪ್ ಟು 4K ರೆಸಲ್ಯೂಷನ್ ವರ್ಗು ನೀವು ರೆಕಾರ್ಡ್ ಆದ್ರೆ ಮಾಡಬಹುದು. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 6000 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನೀವು 0 to 100 ಕಂಪ್ಲೀಟ್ ಚಾರ್ಜ್ ಮಾಡಬೇಕು ಅಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 1 ಗಂಟೆ 15 ನಿಮಿಷದವರೆಗೂ ಟೈಮ್ ಆದ್ರೆ ತಗೊಳುತ್ತೆ. 30 ಅಂದ್ರೆ ನಿಮಗೆ 50% ಅಂದ್ರೆ ಬೇಗ ಚಾರ್ಜ್ ಆಗ್ಬಿಡುತ್ತೆ. 30 to 35 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಅದರ ಮೇಲೆ ಚಾರ್ಜ್ ಆಗಬೇಕು ಅಂದ್ರೆ ನಿಮಗೆ ಒಂದು ಸ್ವಲ್ಪ ಟೈಮ್ ಆದ್ರೆ ತಗೊಳುತ್ತೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀರಾ ಅಂದ್ರೆ ಆರಾಮಾಗಿ ನೀವು ಒಂದಿನ ಆದ್ರೆ ಯೂಸ್ ಮಾಡಬಹುದು. ಅಲ್ಲಿ ನಿಮಗೆ ಯಾವುದೇ ರೀತಿ ಡೋಕಾ ಆದ್ರೆ ಇರೋದಿಲ್ಲ. 6000 mAh ಕೊಟ್ಟಿದಾರಲ್ಲ, ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಸ್ಪೆಷಲ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ IR ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು IP64 ರೇಟಿಂಗ್ ಇಂದ ಬರುತ್ತೆ. ಇದರಲ್ಲಿ ನಿಮಗೆ AI ಫೀಚರ್ಸ್ ತುಂಬಾ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಅಂತ ಹೇಳ್ಬಿಟ್ಟು ಒಂದು AI ಆದ್ರೆ ಕೊಟ್ಟಿದ್ದಾರೆ. ಆ ಒಂದು AI ಮಾತ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಐಫೋನ್ಸ್ ಅಲ್ಲಿ, ಆಂಡ್ರಾಯ್ಡ್ ಅಲ್ಲಿ ನಮಗೆ AI ಅಸಿಸ್ಟೆಂಟ್ ಯಾವ ರೀತಿ ಕೆಲಸ ಮಾಡುತ್ತೋ ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ ಫೇಸ್ ID ಇರುತ್ತೆ. ಹಾಗೆ ಬಂದ್ಬಿಟ್ಟು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಆದ್ರೆ ಇರುತ್ತೆ. ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್
ಸೆನ್ಸರ್ ಇರೋದಿಲ್ಲ, ನಿಮಗೆ ಸೈಡ್ ಮೌಂಟೆಡ್ ಆದ್ರೆ ಕೊಟ್ಟಿದ್ದಾರೆ. ಅದು ಕೂಡ ನಿಮಗೆ ಫಾಸ್ಟ್ ಆಗಿ ತಗೊಂತಿದೆ ಅಂತಾನೆ ಹೇಳ್ಬೋದು. ಜಸ್ಟ್ ನೀವು ಈ ರೀತಿಯಾಗಿ ಟಚ್ ಮಾಡಿದೀರಾ ಅಂದ್ರೆ ಸಾಕು, ಹಂಗೆ ನಿಮಗೆ ರೆಕಗ್ನೈಸ್ ಮಾಡಿಬಿಟ್ಟು ಇದು ಫಾಸ್ಟ್ ಆಗಿ ಓಪನ್ ಆಗ್ತಾ ಇದೆ. ಅಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇಲ್ಲ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ನೆಟ್ವರ್ಕ್ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೆಟ್ವರ್ಕ್ ಯಾವುದೋ ಒಂದು ರೀಜನ್ ಅಲ್ಲಿ ನೆಟ್ವರ್ಕ್ ತುಂಬಾ ನಿಲ್ಲಿದೆ, ತುಂಬಾ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿನೂ ಕೂಡ ನೆಟ್ವರ್ಕ್ ನ ಸ್ಟ್ರಾಂಗ್ ಮಾಡಿ ನಿಮಗೆ ಕಾಲ್ಸ್ ಬರೋ ರೀತಿ ಆದ್ರೆ ಮಾಡತ್ತೆ. ಆ ಒಂದು ಟೆಕ್ನಾಲಜಿನ ಇದರಲ್ಲಿ ಆಡ್ ಮಾಡಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ ವೈಸ್ 13,000 ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೈಸ್ ಹೇಳ್ತೀನಿ, ಆಮೇಲೆ ಕನ್ಕ್ಲೂಷನ್ ಆದ್ರೆ ಕೊಡ್ತೀನಿ. ಪ್ರೈಸ್ ವಿಷಯಕ್ಕೆ ಬಂದ್ರೆ 8GB 128GB 13,000 ಇಟ್ಟಿದ್ದಾರೆ, 8GB 256GB 14,000 ಇಟ್ಟಿದ್ದಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಅವೈಲೇಬಿಲಿಟಿಗೆ ಆದ್ರೆ ತಂದಿದ್ದಾರೆ. ಮತ್ತೆ 13,000 ರೇಂಜಿಗೆ ಬೇಸ್ ವೇರಿಯಂಟ್ 13,000 ರೇಂಜಿಗೆ ಈ ಮೊಬೈಲ್ ನ ಕನ್ಸಿಡರ್ ಮಾಡಬಹುದಾ ಬ್ರೋ ಅಂತ ನನಗೆ ಕೇಳಿದ್ರೆ ನನ್ನ ಪ್ರಕಾರ ಓಕೆ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ ನಾನು ಈ ಮೊಬೈಲ್ ಅಲ್ಲಿ ಮೇಜರ್ ಆಗಿ ಎಲ್ಲಿನೂ ಕೂಡ ಮೈನಸ್ ನ ನೋಟಿಸ್ ಮಾಡಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇಲ್ಲ. ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು, ಅದನ್ನೆಲ್ಲನೂ ಕೂಡ ನಾನು ನಿಮಗಾದ್ರೆ ಹೇಳಿದ್ದೀನಿ. ಇಲ್ಲ ಬ್ರೋ ನಮಗೆ ಇನ್ನೂ ಬೆಟರ್ ಆಗಿರಬೇಕು, OS ತುಂಬಾ ಚೆನ್ನಾಗಿರಬೇಕು, ಅಪ್ಡೇಟ್ಸ್ ಇನ್ನ ಕರೆಕ್ಟ್ ಆಗಿ ಬರಬೇಕು ಅಂದ್ರೆ ಅಲ್ಲಿ ನಿಮಗೆ CMF ಫೋನ್ ಸಿಗುತ್ತೆ, CMF ಫೋನ್ 1 ಸಿಗುತ್ತೆ, ಅದನ್ನ ನೀವು ತಗೋಬಹುದು. ಇನ್ನ 2-3 ಸಾವಿರ ನೀವು ಎಕ್ಸ್ಟ್ರಾ ಹಾಕೊಂತೀರಾ ಅಂದ್ರೆ ಒಂದು 18,000 17,000 ಸೊ ಈ ಒಂದು ರೇಂಜ್ ಅಲ್ಲಿ IQ Z9 ಸಿಗುತ್ತೆ, IQ Z9S ಸಿಗುತ್ತೆ. ಆ ಮೊಬೈಲ್ಸ್ ಕೂಡ ಕನ್ಸಿಡರ್ ಮಾಡಬಹುದು. ಇಲ್ಲ ಬ್ರೋ ನಮ್ಮ ಬಜೆಟ್ 13,000, ಅದ್ರ ಮೇಲೆ ₹1 ಹೋಗೋದಿಲ್ಲ, ಅದರಿಂದ ₹1 ಹೋಗೋದಿಲ್ಲ ಅಂದ್ರೆ ನೀವು ಬೇಕಂದ್ರೆ ಈ ಒಂದು ಮೊಬೈಲ್ ನ ಕನ್ಸಿಡರ್ ಮಾಡಬಹುದು. ಸ್ಪೆಸಿಫಿಕೇಶನ್ ವೈಸ್, ಡಿಸೈನ್ ವೈಸ್ ಎಲ್ಲನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿದೆ. 13,000 ರೇಂಜಿಗೆ ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ತೀನಿ. ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಕನ್ಸಿಡರ್ ಮಾಡಬಹುದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.